ಹಲೋ ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಪ್ರೆಗ್ನೆನ್ಸಿ 1 ತಿಂಗಳಿಂದ ಕೊನೆಯ ತಿಂಗಳವರೆಗೂ ನಾವು ಯಾವ ರೀತಿ ಮಲಗಬೇಕು ಯಾವ ರೀತಿ ಹೇಳ್ಬೇಕು ಮತ್ತು ಅದರಿಂದ ಏನು ಪ್ರಾಬ್ಲಮ್ ಆಗುತ್ತೆ ನಾವು ಯಾವ ಥರ ಕೇರ್ ತೊಗೋಬೇಕು ಮೊದಲ 3 ತಿಂಗಳಲ್ಲಿ ಯಾವ ರೀತಿ ಕೇರ್ ತೊಗೋಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ನೋಡಿ ಫ್ರೆಂಡ್ಸ್, ಇವತ್ತಿನ ಜನ್ರೇಷನಲ್ಲಿ ಪ್ರತಿಯೊಂದು ಕ್ಷಣವೂ ನಾವು ಎಷ್ಟು ಹುಷಾರಾಗಿರ್ತೀವೋ ಅಷ್ಟು ಒಳ್ಳೆಯದು ಕೂಡ. ಯಾವ ರೀತಿ ನಾವು ಕಾಪಾಡ್ಕೊತೀವೋ ಅಷ್ಟೇ ಒಳ್ಳೆಯದು. ಒಂದು ಮಗು ಜನನ ಆಗಲಿಕ್ಕೆ ಎಷ್ಟು ಕಷ್ಟ ಆಗುತ್ತೆ, ಅದನ್ನು ಯಾವ ರೀತಿ ಖುಷಿ ಇರುತ್ತೆ ಅದು ಆದವ್ರಿಗೆ, ಆ ಖುಷಿ ಪಟ್ಟವ್ರಿಗೆ ಗೊತ್ತು ಮಾತ್ರ ಗೊತ್ತಾಗಲ್ಲ. ನೋಡಿ, ಒಂದು ಎಡಬದಿಯಲ್ಲಿ ನಾವು ಮಲಗಬೇಕಾದ್ರೆ ಎಡಬದಿಯಲ್ಲಿ ಮಲಗಬೇಕು. ಎಡಬದಿಯಲ್ಲೇ ಯಾಕೆ ಮಲಗಬೇಕು ಅಂದರೆ ನಮ್ಮ ಎದೆ ಭಾಗ ಕೂಡ ಎಡಭಾಗದಲ್ಲಿ ಇರುವುದರಿಂದ ಮತ್ತು ನಾವು ಮಗು ತುಂಬ ಆರೋಗ್ಯವಾಗಿ ತುಂಬ ಹೆಲ್ದಿಯಾಗಿ ಬೆಳಿಬೇಕು. ರಕ್ತದ ಚಲನೆ ಚೆನ್ನಾಗಾಗುತ್ತೆ ಮತ್ತು ತುಂಬ ಒಳ್ಳೆಯದು ಕೂಡ ಎಡಬದಿಯಲ್ಲಿ ಮಲಗೋದ್ರಿಂದ. ಎಡಬದಿಯಲ್ಲಿ ಮಲಗಿ ಬಲಬದಿಯಲ್ಲಿ ಏಳಬೇಕು. ಮತ್ತು ನಿಮಗೆ ಯಾವ ರೀತಿ ತುಂಬ ಹುಷಾರಾಗಿ ಏಳಬೇಕು ಕೂಡ. ತಿಂಗಳು ತುಂಬ್ತಾ ಸ್ವಲ್ಪ ಹುಷಾರಾಗಿ ಹೇಳ್ತಾ ಬರಬೇಕಾಗುತ್ತೆ. ಹಾಗೆ ಕೆಲವರು ಕೂಡೋದು ಒಂಥರ ಕಾಲು ಮಡಚ್ಕೊಂಡು ಹತ್ತಿ ಹಾಗೆ ಕೂಡೋದು, ಮತ್ತು ಬಟ್ಟೆಗಳನ್ನು ಲೂಸ್ ಹಾಕಲ್ಲ. ಈಗಿನವರು ಶರ್ಟು ಪ್ಯಾಂಟು ಆ ರೀತಿ ಎಲ್ಲ ಹಾಕ್ತಾರೆ. ಬಟ್ಟೆಗಳನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಅದ್ರ ಬಗ್ಗೆನೇ ಒಂದು ವಿಡಿಯೋ ಮಾಡ್ತೀನಿ. ಅದು ಎಲ್ಲಿಗೆ ಇದ್ರ ಬಗ್ಗೆ ನೋಡೋಣ. ಈಗ ಮಲಗೋದು ತುಂಬ ಇದಾಗುತ್ತೆ. ಕಾಲು ಊತ ಬರೋದು ಅದೆಲ್ಲ ಬರ್ತಾ ಇರುತ್ತೆ. ಅದೆಲ್ಲ ಪ್ರೆಗ್ನೆನ್ಸಿಯಲ್ಲಿ ಕಾಮನ್ ಆಗಿರುತ್ತೆ. ಸ್ವಲ್ಪ ಬಿ ಪಿಗಂತಾನೆ ಏನೂ ಬರಲ್ಲ, ಅದು ಒಂದು ಬಯಕೆ ಥರ ಬರುತ್ತೆ. ನೀವೇನಾದರೂ ಆಸೆ ಪಟ್ಟಿದ್ರೆ ಏನಿದ್ರೆ ಕೆಲವೊಂದು ಸಲ ಏನೇ ಇಲ್ದೇನೂ ಬರುತ್ತೆ. ಅದು ಏನು ತೊಂದರೆ ಏನಿಲ್ಲ. ತುಂಬ ಹೆದರಕ್ಕೆ ಹೋಗಬೇಡಿ. ಸ್ವಲ್ಪ ವಾಕಿಂಗು ಬೆಳಗ್ಗೆ ಎದ್ದ ತಕ್ಷಣ ವಾಕಿಂಗ್ ಮಾಡ್ತಾ ನೀವು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಚಿ ಅದಕ್ಕೆ ಮಸಾಜ್ ಮಾಡಿಕೊಂಡು ಬಿಸಿ ಸ್ವಲ್ಪ ಉಗುರು ಬೆಚ್ಚನೆ ನೀರು ಹಾಕ್ಕೊಂಡ್ರೆ ಆಗ್ತಾ ಬಂದರೆ ಅದು ಕಡಿಮೆ ಆಗ್ತಾ ಬರುತ್ತೆ. ಡೆಲಿವರಿ ಆಗಿಂದ ಏನೇನು ಇರೋದಿಲ್ಲ, ಅದೆಲ್ಲ ಹೋಗ್ಬಿಡುತ್ತೆ. ಅದೆಲ್ಲ ಮರ್ತು ಬಿಡ್ತೀವಿ ಕೂಡ ನಾವು ತುಂಬ ಹುಷಾರಾಗಿ ಮಲಗಬೇಕು. ಮತ್ತು ಕಾಲು ಬಾವು ಬಂದಾಗ ಕಾಲಿಗೆ ಒಂದು ದಿಮ್ಮನ್ನು ಕೊಟ್ಟು ಮಲಗಬೇಕು. ಗರ್ಭಿಣಿಯರಿಗೆ ಅಂತಲೇ ಮಲಗೋದಕ್ಕೆ ಬೆಡ್ ಸಿಗ್ತವೆ. ಈಗ ನೀವು ಬೇಕಾದರೆ ಹೋಗಿ ಆನ್ಲೈನಲ್ಲೂ ಸಿಗ್ತವೆ, ಫ್ಯಾನ್ಸಿ ಸ್ಟೋರ್ಸ್ಗಳಲ್ಲೂ ಸಿಗ್ತವೆ, ಹೋಗಿ ಬೈ ಮಾಡ್ಕೊಳ್ಳಿ. ತುಂಬ ಈಗೆಲ್ಲ ಬಂದಿದ್ದಾವೆ, ಫಾಲೋ ಮಾಡಿ. ನೀವು ಸ್ವಲ್ಪ ಆರೋಗ್ಯವಾಗಿರಿ, ಚೆನ್ನಾಗಿ ನಿಮ್ಮ ಹೆಲ್ತನ್ನು ನೀವು ನೋಡ್ಕೊಳ್ಳಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವು ಎಷ್ಟು ಹುಷಾರಾಗಿ ಒಂದು ಮೊದಲ ತಿಂಗಳಿಂದಾನೇ ನೀವು ಒಂದು 3 ತಿಂಗಳು ಕಾಪಾಡ್ಕೊತೀರೋ ಅಷ್ಟೇ ಒಳ್ಳೆಯದು. ನಾವು ಯಾವ ಹಣ್ಣು ತಿನ್ನಬೇಕು, ಯಾವ ಹಣ್ಣು ತಿನ್ನಬಾರ್ದು, ಏನು ತಿನ್ನಬೇಕು ಅನ್ನೋದನ್ನು, ಯಾಕೆ ತಿನ್ನಬಾರ್ದು ಅನ್ನೋದನ್ನು, ಯಾವ ಹಣ್ಣು ತಿನ್ನಬಾರ್ದು ಅನ್ನೋದನ್ನು ವಿಡಿಯೋ ಮಾಡಿದ್ದೀನಿ. ಅದನ್ನು ಹೋಗಿ ಫುಲ್ ನೋಡಿ. ಈ ವಿಡಿಯೋವನ್ನು ಪ್ಲೀಸ್ ಯಾರು ನೋಡ್ತಾ ಇದ್ರೋ ಪೂರ್ತಿ ನೋಡಿದರೆ ನಿಮಗೆ ಅನುಕೂಲ ಆಗುತ್ತೆ. ಹಾಗೆ ವಿಡಿಯೋನ ಎಂಡ್ವರೆಗೂ ನೋಡಿ, ಲೈಕ್ ಕೊಡಿ ಪ್ಲೀಸ್. ನೀವು ಲೈಕ್ ಕೊಟ್ಟರೆ ನಮಗೂ ಖುಷಿ ಆಗುತ್ತೆ. ಇಷ್ಟಪಡ್ತಾ ಇದ್ದೇನೆ, ನಾವು ಇದೇ ರೀತಿ ಕಂಟಿನ್ಯೂ ಮಾಡ್ಬೋದು ಅನ್ನೋದು ನಮಗೆ ಬರುತ್ತೆ, ಖುಷಿ ಆಗುತ್ತೆ. ಪ್ಲೀಸ್ ದಯವಿಟ್ಟು ಎಲ್ಲರೂ ಪೂರ್ತಿಯಾಗಿ ವಿಡಿಯೋ ನೋಡಿ. ನಾವು ಒಂದೊಂದು ಕ್ಷಣನೂ ಈಗೇನು ಮಾಡಿಬಿಡ್ತಾರಂದರೆ ಒಂದು ಚರಿಗೆ ತುಂಬಿದ ಚರಿಗೆ ಕೂಡ ಎತ್ತಲ್ಲ ಕೂಡ. ಕೆಲವರು ಅಷ್ಟು ಇದು ಮಾಡ್ತಾರೆ. ಅಷ್ಟೆಲ್ಲ ಬೇಡ. ಸ್ವಲ್ಪ ಬೆಳಗ್ಗೆ 6 ಗಂಟೆಗೆ ಹೇಳಿ, 6 ಗಂಟೆಗೆ ಇದ್ದರೆ ಮತ್ತು ವಾತಾವರಣ ಚೆನ್ನಾಗಿರುತ್ತೆ. ವಾತಾವರಣದ ಬೆಳಗ್ಗೆ 6 ಗಂಟೆಗೆ ಇದ್ದರೆ ಅದ್ರದ್ದು ಇದನ್ನೇ ಬೇರೆ, ತುಂಬ ಇದು ಇರುತ್ತೆ. ವಾತಾವರಣ ತುಂಬ ಚೆನ್ನಾಗಿರುತ್ತೆ. ಎದ್ದು ಆವಾಗ ಒಂದು ಸ್ವಲ್ಪ ನೀವು ಏನಾದರೂ ಧ್ಯಾನ ಮಾಡ್ತಿರೋ ಅಥವಾ ವಾಕಿಂಗ್ ಮಾಡ್ತಿರೋ ಏನು ಮಾಡ್ತಿರೋ ಅದು ಕೆಲಸವನ್ನು ಮಾಡಿಕೊಂಡು ಮತ್ತೆ ಮುಂದಿನ ಕೆಲಸ ನೀವು ಮಾಡ್ಕೋಬೋದು. ತುಂಬ ಹುಷಾರಾಗಿ ಇರಿ. ಬಟ್ ಮಲಗಬೇಕಾದ್ರೆ ಮಲಗೋದು ಮತ್ತು ಈಗ ಬೇರೆ ಥರ ಮಲಗೋದು, ಎಡಬದಿಯಲ್ಲಿ ಮಲಗೋಕ್ಬೇಡಿ. ಬಲಬದಿಯಲ್ಲಿ ಮಲಗಿ ಎಡಬದಿಯಲ್ಲಿ ಮಲಗಿ ಬಲಬದಿಯಲ್ಲಿ ಹೇಳೋದಕ್ಕೆ ಟ್ರೈ ಮಾಡಿ. ಇದನ್ನೇ ಮೊದಲ ತಿಂಗಳಿಂದನೇ ನೀವು ರೂಢಿ ಮಾಡ್ತಾ ಬಂದರೆ
ಬಂದರೆ ಏನೂ ಆಗಲ್ಲ. ಮತ್ತು ಸಡನ್ಲಿ ನಾವು ಮಾಡೋಕ್ಕೆ ಹೋದರೆ ಅದು ಆಗಲ್ಲ. ಮೊದಲ ತಿಂಗಳಿಂದನೇ ನಾವು ರೂಢಿ ಮಾಡ್ತಾ ಬಂದರೆ ಅದೇ ರೂಢಿ ಆಗುತ್ತೆ, ಏನೂ ಆಗಲ್ಲ, ತೊಂದರೆ ಏನೂ ಇಲ್ಲ. ನೀವು ಇಷ್ಟನ್ನು ಮಾಡಿದರೆ ತುಂಬ ಹೆಲ್ದಿಯಾಗಿ ಖುಷಿಯಾಗಿ ಇರ್ಬೋದು. ನಿಮಗೆ ನಿದ್ದೆನೂ ಬರಲ್ಲ, ಕೆಲವ್ರು ಅಂತಿರ್ತಾರೆ ನಿದ್ದೆ ಬರಲ್ಲ ಏನಿಲ್ಲ. ಆ ಟೈಮ್ನಲ್ಲಿ ಕಾಮನ್ ಅದು. ಸ್ವಲ್ಪ ಆಲೋಚನೆಯನ್ನು ಮಗು ಬಗ್ಗೆ ಆಲೋಚನೆ ಮಾಡಿ ನಿದ್ದೆ ಮಾಡುವಾಗ ಮಗು ಬಗ್ಗೆ ಆಲೋಚನೆ ಮಾಡ್ತಾ ಬೇರೆದನ್ನೆಲ್ಲ ಬಿಟ್ಬಿಡಿ. ಮಲಗುವಾಗ ಮಾತ್ರ ಕೆಟ್ಟ ಕೆಟ್ಟ ಕನಸುಗಳು, ನೀವು ಏನು ಯೋಚನೆ ಮಾಡಿರ್ತೀರೋ ಅದೇ ಕನಸುಗಳು ಬೀಳೋದು. ನೀವು ಆ ಥರ ಎಲ್ಲ ಯೋಚನೆ ಮಾಡಿದೆ ಮಗು ಬಗ್ಗೆ ಬಂದರೆ ನಮ್ಗೆ ಖುಷಿ ಹೇಗಿರುತ್ತೆ, ಏನಿರುತ್ತೆ ಅನ್ನೋದ್ರ ಬಗ್ಗೆ, ನಾವು ಜೀವನ ಹೆಂಗೆ, ನಿಮ್ಮದೇ ಆದಂಥ ಆಲೋಚನೆಗಳು ಆ ರೀತಿ ಮಗು ಬಗ್ಗೆ ಏನು ಖುಷಿ ವಿಚಾರಗಳನ್ನು ಆಲೋಚನೆ ಮಾಡಿ ಯಾವ ಮಗು ಬರುತ್ತೆ, ಏನಿಲ್ಲ, ಹೆಂಗಿರಬೇಕು, ಹೆಂಗಿಲ್ಲ ಅನ್ನೋದ್ರ ಬಗ್ಗೆ ಸ್ವಲ್ಪ ಥಿಂಕ್ ಮಾಡ್ತಾ ನೀವು ಮಲಗಿದರೆ ಅದು ಖುಷಿ ವಿಚಾರ ಆಗಿರೋದ್ರಿಂದ ನೆಮ್ಮದಿಯಾಗಿ ನಿದ್ದೆನೂ ಕೂಡ ಮಾಡ್ಬೋದು. ಬಿಸಿ ಹಾಲು ಕುಡೀರಿ, ಸ್ವಲ್ಪ ಉಗುರು ಬೆಚ್ಚಗೆ ಹಾಲು ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಏನು ಹಾಕ್ಕೊಂಡು ಕುಡಿದ್ರೆ ಒಳ್ಳೆಯದು. ಇಲ್ಲ ಜೇನುತುಪ್ಪ ಇದ್ದರೆ ಜೇನುತುಪ್ಪ ಹಾಕ್ಕೊಂಡು ಕುಡಿಬೋದು, ಏನೂ ತೊಂದರೆ ಇಲ್ಲ. ಮಲಗುವಾಗ ಅಷ್ಟನ್ನು ಮಾಡಿ ನಿಮಗೆ ತುಂಬ ಹೆಲ್ದಿಯಾಗಿ ಮಗುವಾಗಿ ಹುಟ್ಟಲಿ. ನಿಮ್ಮ ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ರಿಗೂ ಧನ್ಯವಾದಗಳು. ನೋಡಿದವ್ರಿಗೆ ತುಂಬ ಸಪೋರ್ಟ್ ಮಾಡಿದವ್ರಿಗೆ ಥ್ಯಾಂಕ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ, ಇನ್ನೂ ನಾನು ಏನು ಹೇಳಬೇಕಾಗಿತ್ತು ಅನ್ನೋದನ್ನು ನಿಮಗೆ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಖಂಡಿತ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ, ಇನ್ನೂ ಹೆಚ್ಚಾಗಿ ವಿಡಿಯೋ ಮಾಡ್ತಾ ಹೋಗ್ತೀನಿ. ಮುಂದಿನ ವಿಡಿಯೋ ಬಂದು ನೋಡ್ತೀನಿ, ಇದೇ ವಿಚಾರವಾಗಿ ವಿಡಿಯೋ ಮಾಡ್ತೀನೋ ಅಥವಾ ವ್ಲಾಗ್ ಮಾಡ್ತೀನೋ ಗೊತ್ತಿಲ್ಲ. ಒಬ್ಬರು ಗೆಸ್ಟ್ ಬರೋರು ಇದ್ದಾರೆ ನಾಳೆ ಬೆಳಗ್ಗೆನೇ, ಅದಕ್ಕೆ ನೋಡಿ ನಿಮಗೆ ಯಾವ ವಿಡಿಯೋ ಹಾಕ್ತೀನಿ ಅನ್ನೋದನ್ನು ವಿಡಿಯೋ ಹಾಕ್ತೀನಿ. ವ್ಲಾಗ್ ಮಾಡ್ಬೋದು, ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ವ್ಲಾಗ್ ಮಾಡ್ತೀನಿ. ಈ ವಿಡಿಯೋ ಮತ್ತು ಪ್ರೆಗ್ನೆನ್ಸಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ಹೇಳ್ತೀನಿ. ನೀವು ಕಮೆಂಟ್ ಮಾಡಿ. ಹೊಸಬ್ರು ಯಾರಾದರೂ ನನ್ನ ಚಾನಲ್ಗೆ ವಿಸಿಟ್ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಪ್ಲೀಸ್ ನಮ್ಮನ್ನು ಬೆಳೆಸಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಟೇಕ್ ಕೇರ್, ಎಲ್ರಿಗೂ ಬಾಯ್. ಹಾಗೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಬಾಯ್, ಟೇಕ್ ಕೇರ್.